ಕುಡಿದ ಮತ್ತಿನಲ್ಲಿ ಕುಡುಕರು ಮಾಡುವ ಎಡವಟ್ಟುಗಳು ಅವಾಂತರಗಳು ಒಂದೆರಡಲ್ಲ. ಹೊಟ್ಟೆಗೆ ಒಂದಿಷ್ಟು ಸಾರ ಇಳಿದ್ರೆ ಸಾಕು, ಕೆಲವರಿಗೆ ತಾವೇನ್ ಮಾಡ್ತಿದ್ದೀವಿ ಎಂಬುದು ಕೂಡ ಅರಿವಿಗೆ ಬರೋದಿಲ್ಲ. ಹೀಗೆ ಕುಡುಕರು ನಶೆಯಲ್ಲಿ ಬೀದಿರಂಪ ಮಾಡುವ, ಎಡವಟ್ಟು ಮಾಡಿ ಪ್ರಾಣಕ್ಕೆ ಕುತ್ತು ತರುವ ಕೆಲಸಗಳನ್ನ ಮಾಡುವ ಸುದ್ದಿಗಳ ಬಗ್ಗೆ ನಾವು ಕೇಳ್ತಾನೆ ಇರ್ತೀವಿ. ಇದೀಗ ಅಂಥದ್ದೇ ಘಟನೆಯೊಂದು ನಡೆದಿದ್ದು, ಊಟ ಕೊಡಲು ನಿರಾಕರಿಸಿದ್ದಕ್ಕೆ ಕಂಠಪೂರ್ತಿ ಕುಡಿದಿದ್ದ ಟ್ರಕ್ ಡ್ರೈವರ್ ಕೋಪದಲ್ಲಿ ತನ್ನ ಟ್ರಕ್ ಅನ್ನ ರೆಸ್ಟೋರೆಂಟ್ಗೆ ನುಗ್ಗಿಸಿದ್ದಾನೆ. ಹೌದು, ಈ ವಿಡಿಯೋ ಇದೀಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಈ ಘಟನೆ ಪುಣೆಯಲ್ಲಿ ನಡೆದಿದ್ದು, ಆಹಾರ ಸಿಗದಿದ್ದಾಗ ಪ್ರಾಣಿಗಳು ಉಗ್ರ ರೂಪ ತಾಳುವಂತೆ ಇಲ್ಲೊಬ್ಬ ಡ್ರೈವರ್ ಕೂಡ ಉಗ್ರ ರೂಪ ತಾಳಿ ಊಟ ಕೊಡಲು ನಿರಾಕರಿಸಿದ ರೆಸ್ಟೋರೆಂಟ್ಗೆ ತನ್ನ ಟ್ರಕ್ ನುಗ್ಗಿಸಿದ್ದಾನೆ. ಈ ಡ್ರೈವರ್ ಸೊಲ್ಲಾಪುರದಿಂದ ಪುಣೆಗೆ ಹೋಗುವ ಮಾರ್ಗದಲ್ಲಿ ಗೋಕುಲ್ ರೆಸ್ಟೋರೆಂಟ್ ಅಲ್ಲಿ ಊಟ ಮಾಡಲು ಟ್ರಕ್ ನಿಲ್ಲಿಸಿದ್ದಾನೆ ಮತ್ತು ರೆಸ್ಟೋರೆಂಟಿಗೆ ಪ್ರವೇಶಿಸಿದಾಗ ಮಾಲೀಕರು ಊಟ ಕೊಡಲು ನಿರಾಕರಿಸಿದ್ದಾರೆ. ಮೊದಲೇ ಕುಡಿದ ಅಮಲಿನಲ್ಲಿದ್ದ ಆತ ಇದರಿಂದ ಕೋಪಗೊಂಡು ತನ್ನ ಟ್ರಕ್ ಅನ್ನೇ ರೆಸ್ಟೋರೆಂಟ್ ಒಳಗೆ ನುಗ್ಗಿಸಿದ್ದಾನೆ. ಈ ಬಗ್ಗೆ ಯಾರೋ ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ದು, ತಕ್ಷಣ ಸ್ಥಳಕ್ಕಾಗಮಿಸಿದ ಪೊಲೀಸರು ಆ ಚಾಲಕನನ್ನ ಬಂಧಿಸಿದ್ದಾರೆ. गाडीचं बघा किती नुकसान केलंय. कुठली गाडी आहे काय माहित नाही.